ನೋಡಿ ರಸಮ್ಮು ಬಂತು, ಘಮ 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 ಅನ್ಸ್ತಾ ಬೆಳಿಗ್ಗೆ. ಓಹೋ ನೋಡಿ ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಖಾರ ಚಟ್ನಿ, ಬ್ರೇಕ್ಫಾಸ್ಟ್ ಇಡ್ಲಿ, ರೈಸ್, ಹುಳ್ಳಿಕಾಳು ಪಲ್ಯ, ರಸಂ ಮತ್ತೆ ಹಪ್ಳ ಇನ್ನು ಮಾಡಬೇಕು. ಇದೆಲ್ಲಾನು 8 ಗಂಟೆಗೆ ಫಿನಿಶ್ ಆಗುತ್ತೆ. ಕಾರಣ ಏನು ಅಂದ್ರೆ ಒಬ್ರಿಗೊಬ್ರು ಆರಾಮಾಗಿ ಒಬ್ರು ಪಾತ್ರೆ ತೊಳ್ಕೊಟ್ಟು ಅಥವಾ ಆನೆ ಗಿನ್ನೆ ಕಟ್ ಮಾಡ್ಕೊಟ್ಟು ಒಬ್ರಿಗೊಬ್ರು ಜೊತೆ ನಿಂತ್ಕೊಂಡು ಅಡಿಗೆ ಮಾಡಿದ್ರೆ ಅಡಿಗೆ ಅಂತೂ ಬೇಗ ಆಗುತ್ತೆ. ನೋಡಮ್ಮ ಎಷ್ಟು ಟೈಮ್ ಎಷ್ಟೊತ್ತು ಇವತ್ತಲ್ಲ? 8 ಗಂಟೆಗೆ ನಮ್ಮ ಮನೇಲಿ ಪ್ರತಿ ಒಂದು ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಸ್ನಾನ ಮುಗಿಸ್ಕೊಂಡು ದೇವರಿಗೆ ಪೂಜೆ ಹಚ್ಚಿಸಿ ಆಮೇಲೆ ಶುರು ಮಾಡೋದೆ. ಏನಂತೀರಾ? ನೋಡಿ, ಬೆಳಗ್ಗೆ ತಕ್ಷಣ ಬಿಸಿನೀರು, ಆಮೇಲೆ ಟೀ. ನನಗಂತೂ ಟೀ ಕಾಫಿ ಅಭ್ಯಾಸ ಇಲ್ಲ, ನಮ್ಮ ವೈಫ್ ಅಂತೂ ತುಂಬಾ ಇಷ್ಟ ಟೀ ಕಾಫಿ ಅಂದ್ರೆ. ನೋಡಿ ಈಗ ಟೀ ರೆಡಿ ಆಗಿದೆ. ನೋಡಿ ಸ್ನೇಹಿತರೆ, ಈಗ ಇಡ್ಲಿಗೆ ಬಿಸಿ ಬಿಸಿ ಖಾರ ಚಟ್ನಿ ರೆಡಿ ಆಯ್ತು. ನೋಡಿ ಹೇಗಿದೆ ಅನ್ಬಿಟ್ಟು ಖಾರ ಚಟ್ನಿ ರೆಡಿ ಆಯ್ತು ಬೆಳಗ್ಗೆ. ಇವಾಗ ಇಡ್ಲಿ ಬೆಳಗ್ಗೆ ರೆಡಿ ಆಗ್ತಾ ಇದೆ. ಇವಾಗ ಟೈಮ್ ಬಂದು 8 ಗಂಟೆ. 8 ಗಂಟೆಗೆ ಇಷ್ಟೆಲ್ಲ ಐಟಮ್ ರೆಡಿ ಆಗಿದೆ. ಇಡ್ಲಿ ರೆಡಿ ಆಗಿದೆ, ಖಾರ ಚಟ್ನಿ ರೆಡಿ ಆಗಿದೆ, ಈ ಕಡೆ ಟೀ, ಅವ್ರು ಕುಡಿಯೋಕೆ ಟೀ ರೆಡಿ ಆಗಿದೆ, ಇದ್ ಕಡೆ ರೈಸ್. ನೋಡಿ ರೈಸ್ ಬೇಯ್ತಾ ಇದೆ. ನೋಡಿ ಹುಳ್ಳಿಕಾಳು, ಇದು ಬಂದು ನೈಟೇ ನೆನ್ಸಿಕ್ಕಿ ಬೆಳಗ್ಗೆ ಎದ್ದು ಇದನ್ನ ಒಂದು 3 ವಿಸಲ್ ಕೂಗಿಸ್ಕೊಂಡು ಪಲ್ಯ ಮಾಡಿದೀವಿ. ಏನು ಹುಳ್ಳಿಕಾಳು. ಇದು ಬಂದು ಎಷ್ಟು ಆರೋಗ್ಯ ಅಂದ್ರೆ ತುಂಬಾ ಆರೋಗ್ಯಕರವಂತ ಅಡಿಗೆ. ಇದು ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನೋಡ್ಬೋದು. ಹುಳ್ಳಿಕಾಳು ಫ್ರೈ, ಇದು ಹುಳ್ಳಿಕಾಳು ರಸಂ. ಹುಳ್ಳಿಕಾಳದಲ್ಲಿ ಪಲ್ಯ ಮಾಡಿದೀವಿ. ಆ ಪಲ್ಯ ಮಾಡಿ ಆ ನೀರು ತಗೊಂಡು ಆ ನೀರಲ್ಲಿ ರಸಂ ಮಾಡಿದೀವಿ. ಇದು ತುಂಬಾ ಆರೋಗ್ಯಕರವಂತ ಅಡಿಗೆ ಇದು. ಇದೆಲ್ಲ ಬೆಳಗ್ಗೆ 8 ಗಂಟೆಗೆ ನಮ್ಮ ಮನೇಲಿ ಪ್ರತಿ ಒಂದು ರೆಡಿ ಆಗಿದೆ. ನೋಡಿ ಹುಳ್ಳಿಕಾಳು ರಸಂ. ನೋಡಿ ಈ ಕಡೆ ರೈಸ್ ರೆಡಿ ಆಯ್ತು, ಸೌಂಡ್ ಬಂತು. ಈಗ ಆಫ್ ಮಾಡೋದೆ. ಇನ್ನೊಂದು ಅರ್ಧ ಅವರ್ ಬಿಟ್ಟು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡ್ಬಿಟ್ಟು ಬಾರಿಸ್ತಾ ಇರೋದೆ ಅಷ್ಟೇ. ಏನಂತೀರಾ? ಆಯ್ತು ಸ್ನೇಹಿತರೆ, ನಮಸ್ಕಾರ. ನೋಡಿ ಈಗ ಪಾತ್ರೆ ತೊಳಿತಾ ಇದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಮಾಡ್ಕೊಡೋಣ ಅಲ್ವಾ. ಈಗ ಬೆಳಿಗ್ಗೆ ಎದ್ದು ಅವರು ಸ್ವಲ್ಪ ಅಡಿಗೆ, ಇವಾಗ ಶನಿವಾರ ಪೂಜೆ ಮಾಡ್ಬೇಕಲ್ವಾ, ಪ್ರತಿ ಒಂದು ಕೆಲಸ ಇರುತ್ತೆ. ಪಟಾಪಟ್ ಅಂತ ಸ್ವಲ್ಪ ಚೂರು ಮನೆಯಲ್ಲಿ ಕೆಲಸ ಮಾಡಿದ್ರೆ ಎಲ್ರದ್ದು ಬೇಗ ಕೆಲಸ ಆಗ್ಬಿಡುತ್ತೆ. ಸಣ್ಣ ಪುಟ್ಟ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳ್ಕೊಟ್ರೆ ಅವರು ಎಲ್ಲ ಮಾಡ್ಕೊಂತಾರೆ. ಎಲ್ಲ ಕ್ಲೀನ್ ವಾಶ್ ಮಾಡಿಕೊಟ್ರೆ ಅವರು ಕೆಲಸಗಳು ಮಾಡ್ಕೊತಾರೆ. ನೀವು ಮನೆಯಲ್ಲಿ ಸ್ವಲ್ಪ ಫ್ರೀ ಆಗಿದ್ರೆ, ಇವತ್ತು ಶನಿವಾರ ಎಲ್ರಿಗೂ ರಜೆ ಇರುತ್ತೆ ಮನೆಯಲ್ಲಿ, ಸ್ವಲ್ಪ ಚೂರು ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡಿಕೊಂಡು ಬೆಳಗ್ಗೆ ಎದ್ದು ಸ್ವಲ್ಪ ಹಾಗೆ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ. ಹೆಲ್ತು ಚೆನ್ನಾಗಿರುತ್ತೆ, ಫ್ಯಾಮಿಲಿ ಜೊತೆ ಖುಷಿಯಾಗಿರ್ತೀವಿ ಅಲ್ವಾ. ಏನಂತೀರಾ? ಹೂನಮ್ಮ, ತೊಳಿತಾ ಇದ್ದೀನಿ. ತೊಳೆದಿಲ್ಲ ಅಂದ್ರೆ ಹೆಂಗೆ? ಊಟ ಹಾಕಲ್ವಲ್ಲ. ಪ್ಲೇಟ್ ತೊಳೆದ್ರೇ ಮನೇಲಿ ಊಟ, ಇಲ್ಲ ಅಂದ್ರೆ ಉಪವಾಸ. ರೈಸ್ ರೆಡಿ ಆಯ್ತು. ಆಲ್ರೆಡಿ ಇಡ್ಲಿ ಚಟ್ನಿ ಮಾಡಿದೀವಿ. ಬಟ್ ನನಗಂತೂ ಇವಾಗ ರೈಸನು, ರಸಮು, ಹುಳ್ಳಿಕಾಳು ಪಲ್ಯ ತಿನ್ಬೇಕಂತ ತುಂಬಾ ಆಸೆ ಆಗ್ಬಿಟ್ಟಿದೆ. ಅದರಿಂದ ಬೆಳಿಗ್ಗೆ 8 ಗಂಟೆಗೆ ಬಾರಿಸ್ತಾ ಇದ್ದೀನಿ ರೈಸು. ಸಾಕ್ಬಿಡಮ್ಮ. ಹುಳ್ಳಿಕಾಳು ಪಲ್ಯ ನೋಡಿ ನೋಡಿ ಹೆಂಗಿದೆ, ಘಮ ಘಮ ಅನಿಸ್ತಾ ಇದೆ ಬೆಳಿಗ್ಗೆನೆ. ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ತಿನ್ನಕ್ಕೆ ಆಸೆ ಪಡಲ್ಲ. ಮನೆಯಲ್ಲಿ ನೆನ್ನೆದು ಅಡಿಗೆ ಇರಲಿ ಅಥವಾ ಸಾಂಬಾರು ಏನಾನ ಇರಲಿ, ನಾನು ಏನು ಕೊಟ್ರೂ ಹೊಟ್ಟೆ ತುಂಬಿದ್ರೆ ಸಾಕು. ರಸಮ್ ಹಾಕಮ್ಮ ಸೈಡಲ್ಲಿ, ಹಂಗೆ ಹಾಕು. ನೋಡಿ ರಸಮ್ಮು ಬಂತು, ಘಮ 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 ಅನಿಸ್ತಾ ಇದೆ ಬೆಳಿಗ್ಗೆ. ಓಹೋ ನೋಡಿ, ಇವಾಗ ಹುಳ್ಳಿಕಾಳು ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ರಸಂ. ಏನಪ್ಪ ಇವರು ಬೆಳಗ್ಗೆನೆ ಅನ್ನ ರಸಂ ಹುಳ್ಳಿಕಾಳು ತಿಂತ ಅನ್ಕೋಬೇಡಿ. ಕೆಲವೊಂದು ಟೈಮಲ್ಲಿ ನಾವು ಹೊರಗಡೆ ಹೋಗ್ಬೇಕು, ಅದರಿಂದ ಸ್ವಲ್ಪ ಬೇಗ ಇಡ್ಲಿನೂ ರೆಡಿ ಆಗಿದೆ, ಖಾರ ಚಟ್ನಿ ರೆಡಿ ಇದೆ. ಆದ್ರೇನು ಹುಳ್ಳಿಕಾಳು ರಸಂ ರೈಸ್ಗೆ ನೋಡಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ಎತ್ಕೊಂಡು ತಿಂದ್ರೆ ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿದೆ.